ನಮಸ್ತೆ. ಇವತ್ತು ನಮಗೆ ಕೇಸ್ ಆಲ್ರೆಡಿ ರಿಜಿಸ್ಟರ್ ಮಾಡಿದೀವಿ ಹೈಕೋರ್ಟ್ ನಮ್ಮ ಲೋಕಾಯುಕ್ತದಲ್ಲಿ. ಅದನ್ನು ನೋಡ್ಕೊಳಕ್ಕೆ ನಾವು 3 ಜನ ಲೋಕಾಯುಕ್ತರು ಉಪಲೋಕಾಯುಕ್ತ ಇಬ್ಬರು ಬಂದಿವಿ. 3 ಕಡೆ ನಾವು ಸಪರೇಟ್ ಬ್ರಾಂಚ್ ಹೋಗಿದ್ದೀವಿ. ನಾನು ಈ ಎಮರ್ಜೆನ್ಸಿ ವಾರ್ಡಲ್ಲಿ ಕ್ಯಾಜುಯಾಲಿಟಿ, ಸ್ಕಿನ್ನು, ಆಮೇಲೆ ಐ, ಪಿರಿಯಾಟಿಕ್ಕು, ENT, ಡೆಂಟಲ್ ಇಷ್ಟನ್ನು ನೋಡ್ಕೊಂಡ್ ಬಂದೆ. ಆ ಡೆಂಟಲ್ ಇದಕ್ಕೆ ಹೋದಾಗ ನನಗೆ ಭಾರಿ ದಿಗ್ಭ್ರಮೆ ಆಗ್ಬಿಡ್ತು. ಆ ಪೇಷಂಟ್ ಮೇಲೆ ಎಪ್ರಾನ್ ಹಾಕೋಕ್ಕೆ ಇದಿಲ್ಲ, ಡಾಕ್ಟರ್ಗಳಿಗೆ ಬ್ಲೌಸೇ ಇಲ್ಲ ಅಂತ ಹೇಳ್ತಾರೆ. ಅದು ಆಸ್ಪತ್ರೆ ಥರ ಕಾಣ್ತಾ ಇಲ್ಲ, ಗಲೀಜಾಗಿದೆ. ಅಲ್ಲಿ ಡ್ರೈನೇಜ್ ಫೆಸಿಲಿಟೀಸ್ ಇಲ್ಲ, ಕ್ಲೀನ್ ಇಲ್ಲ, ಭೂತಬಂಗ್ಲ ಥರ ಕಾಣುತ್ತೆ. ಆಮೇಲೆ ಈ ಮಕ್ಕಳ ಹತ್ರ ನಾನು ಮಾತಾಡಿದಾಗ ಸುಮಾರು ಮೆಡಿಸಿನ್, ಸೂಪ್ರೆಂಟ್ ಕರೀರಿ, ಸುಮಾರು ಮೆಡಿಸಿನ್ಸು ಮಕ್ಕಳಿಗೆ ಔಟ್ ಸೈಡ್, ಈವನ್ ಸಿಟಿಜನ್ ಇಲ್ಲ ಅಂತ ಹೇಳ್ತಾರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಅವ್ರು ಸಿಟಿಜನ್ ಇಲ್ಲ ಅಂದರೆ ಒಂದು ಪ್ರಾವಿಷನ್ ಇದೆ, ಗೌರ್ಮೆಂಟ್ ದುಡ್ಡಿರುತ್ತೆ, ಪರ್ ಡೇ ಇಷ್ಟು ಅಂತ. ಇವಾಗ ವಿಕ್ಟೋರಿಯಾದಲ್ಲಿ ಹೋದಾಗ ಅವರಿಗೆ 3 ಲಕ್ಷ 4 ಲಕ್ಷ ಇರ್ತದೆ. ಡಿಸ್ಟಿಕ್ ಆಸ್ಪತ್ರೆ ಅಂದರೆ 25,000 ರೂಪಾಯಿ, ಇಲ್ಲಿ ಮೋಸ್ಟ್ಲಿ 1 ಲಕ್ಷ ಇರ್ಬೋದು ಪರ್ ಡೇ. ಮೆಡಿಸಿನ್ ಇಲ್ಲ ಅಂದರೆ ಅವರೇ ತಗೊಂಡು ಮೆಡಿಸಿನ್ ಕೊಡಬೇಕು, ಮಕ್ಕಳಿಗಾಗಲಿ ಡೆಂಟಿಸ್ಟ್ಗೆ ಯಾರಿಗೇ ಆಗಲಿ. ಇವರು ಆಚೆ ಬರ್ಕೊಳ್ಳೋಂಗಿಲ್ಲ, BPL ಮಾತ್ರ ಕಮ್ಮಿ ಕೊಡ್ತವೆ, ಅದು ಇದು ಅಂತ ಹೇಳ್ತಾರೆ. ಎಲ್ಲ ಪೇಷಂಟ್ಸ್ಗೂ ಗೌರ್ಮೆಂಟ್ ಆಸ್ಪತ್ರೆ ಬರೋರ್ಗೆ ಎಲ್ರಿಗೂ ಫ್ರೀ ಕೊಡಬೇಕು. ಇವರು ಆಚೆ ಬರ್ಕೊಡೋದು ತಪ್ಪು. ಆಮೇಲೆ ಈ ಹೊರಗಡೆ ಸರ್ವರ್ ಡೌನ್ ಅಂತ ಬೋರ್ಡ್ ಇದೆ, ಒಳಗಡೆ ಕೆಲಸ ಮಾಡ್ತಾ ಇದೆ. ನಾವು ಹೋದ್ಮೇಲೆ ಯಾಕೆ ನೀವು ಬೋರ್ಡ್ ಇನ್ನೂ ಇಟ್ಟಿದ್ರೆ ಅವಾಗ ನಮ್ಮ ಮುಂದೆ ಕಿತ್ತಾಕ್ತಾರೆ. ಅವ್ಯವಸ್ಥೆ ಇದೆ. ಈ ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ಇಲ್ಲೆಲ್ಲ ಬಡವರು ಬಡ ಜನರು. ಅವರು ಸರಿಯಾಗಿ ಇವರು ಮನಸ್ಸಿಲ್ಲ ಅಂದರೆ ಡಾಕ್ಟ್ರಿಗೆ, ಅವರಿಗೆ ತಾಯಿ ಹೃದಯ ಇರಬೇಕಿಲ್ಲ ಡಾಕ್ಟ್ರುಗಳಿಗೆಲ್ಲ. ಏನೋ ಕ್ಯಾಜುಯಾಲಿಟಿಯಾಗಿ ಮಾಡ್ತೀವಿ ಅಂದರೆ ಪಬ್ಲಿಕ್ಗೆ ತುಂಬ ತೊಂದರೆ ಆಗುತ್ತೆ. ಲಕ್ಷಾಂತರ ದುಡ್ಡು ಗೌರ್ಮೆಂಟಿಂದ ಕೊಡುತ್ತೆ, ಅದೆಲ್ಲ ಒಂದು ಕಡೆ ಸರಿಯಾಗಿ ಅವರು ಬಳಕೆ ಮಾಡ್ಕೊತಾ ಇಲ್ಲ ಅಂತ. ಸರ್ವರ್ ಡೌನ್ ಎಲ್ಲಿ UDDಯಲ್ಲಿ UDID ಕಾರ್ಡಲ್ಲಿ ಸರ್ವರ್ ಡೌನ್ ಅಂತ ಹೇಳಿದ್ದಾರೆ. ನನಗೆ ನೋವಾಗಿದೆ ಅಂದರೆ ಆ ಡಾಕ್ಟರ್ಸ್ ಎಲ್ಲ ಡೆಂಟಲಲ್ಲಿ ಎಲ್ಲ ಬಂದು, ಸರ್ ಇಲ್ಲಿ ನಮಗೆ ಮಾಸ್ಕ್ ಹಾಕ್ಕೊಳ್ಳೋಕ್ಕೆ ಮಾಸ್ಕ್ ಇಲ್ಲ, ಕೈಗಳಿಗೆ ಇದನ್ನು ಹಾಕ್ಕೊಳ್ಳೋಕೆ ಬ್ಲೌಸ್ ಹಾಕ್ಕೊಳ್ಳೋಕೆ ಬೆಗ್ ಮಾಡೋ ಪರಿಸ್ಥಿತಿ ಇದೆ ಸರ್ ಅಂತ ಹೇಳ್ತಾರೆ. ಅವರು ಡೈರೆಕ್ಟ್ ಹಂಗೆ ಇದು ಮಾಡೋದು, ಆ ಪೇಷಂಟ್ ಮೇಲೆ ಒಂದು ಎಫ್ಐಆರ್ ಹಾಕ್ಬೇಕು, ಅದು ಇಲ್ಲ. ಆ ಥರ ಆದರೆ ಎಲ್ಲ ಸಪ್ಲೈ ಇದೆ, ಅದು ಸರಿಯಾಗಿ ಕೊಡ್ತಾ ಇಲ್ಲ. ಅವ್ರು ಸುಮಾರು ರಿಕ್ವೆಸ್ಟ್ ಮಾಡಿಕೊಂಡು ಕೊಡ್ತಾ ಇಲ್ಲ. ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿ ಡೆಂಟಲ್ದಲ್ಲಿ ನೋಡಿದಾಗ ಗಲೀಜು, ಜನರೇಟರ್ ವ್ಯವಸ್ಥೆ ಇಲ್ಲ. ಆ ಥರ ಆದಾಗ ಎಲ್ಲೋ ಒಂದು ಕಡೆ ಈ ಜನಗಳು ಬಂದಿದ್ದು ನಿರಾಶೆ ಆಗಿ ಹೋಗ್ತಾರೆ. ಗೌರ್ಮೆಂಟ್ ಡಾಕ್ಟ್ರು ಅಂತ ಒಂದು ಸಲ ನಾವು ಬಂದ ಮೇಲೆ ಗೌರ್ಮೆಂಟ್ ಆಸ್ಪತ್ರೆಗೆ ಎಲ್ಲ ಮೆಡಿಸಿನ್ ಅವರೇ ಕೊಡಬೇಕು. ಅಕಸ್ಮಾತ್ ಮೆಡಿಸಿನ್ ಇಲ್ಲ ಅಂದರೆ ಅವ್ರು ಔಟ್ಸೈಡಿಂದ ಕೊಂಡ್ಕೊಂಡು ಪೇಷಂಟ್ ಕೊಡಬೇಕು. ಆವಾಗ ಮಾತ್ರ ಸರ್ವಿಸು ಫ್ರಮ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಆಂಬುಲೆನ್ಸ್ ಅವ್ರು ಕರ್ಕೊಂಬರ್ತಾರಂತ ಇಲ್ಲಿಗೆ, ಆಂಬುಲೆನ್ಸ್ ಪೇಷಂಟ್ ಒಳಗಡೆ ಬರೋದೇ ಇಲ್ಲ, ಎಲ್ಲ ಹೋಗ್ಬಿಡ್ತದೆ. ಮತ್ತದು ನಿಮಗೆಲ್ಲ ಗೊತ್ತಿದೆ, ಎಲ್ಲೋ ಗೊತ್ತೆ ಅಂತ ಹೇಳ್ಬಿಟ್ಟು ಈ ಥರ ವ್ಯವಸ್ಥೆ ಇರೋದ್ರಿಂದ ಇದೆಲ್ಲ ನಾವು ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ. ಟೇಕ್ ಆಕ್ಷನ್ ಸ್ಟ್ರಿಕ್ಟ್ಲಿ. ಎಮರ್ಜೆನ್ಸಿ ಲಿಸ್ಟ್ ಇಲ್ಲ, ದೇ ಆರ್ ನಾಟ್ ಮೇಂಟೈನ್ ಪ್ರಾಪರ್ಲಿ ರೆಕಾರ್ಡ್ಸ್, ರೂಟ್ ಕೆನಾಲ್ ಡಾಕ್ಟರ್ ಇಲ್ಲ. ಬರೀ ಇಲ್ಲಿ ಡೆಂಟಲಲ್ಲಿ ಬರೀ ರಿಪೇರಿ ಮಾಡೋದು ಅಷ್ಟೇ, ನಾವು ಪಾಲಿಶ್ ಮಾಡ್ದಂಗೆ. ಪ್ಯಾಚ್ ವರ್ಕ್ ನಿಮಗೆ ಫಿಕ್ಸ್ ಮಾಡಬೇಕು, ಅದು ಇದು ಮಾಡಬೇಕು ಅಂತ ಇಲ್ಲ, ಸ್ಪೆಷಲಿಸ್ಟೇ ಇಲ್ಲ ಅಂತ ಹೇಳಿದ್ದಾರೆ. ಎಸ್ ಸರ್.